ನಮಸ್ತೆ, ಎಜಿ ನ್ಯೂಸ್ಗೆ ಸ್ವಾಗತ. ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕಿನ ಬಂಕಾಪುರ ಪಟ್ಟಣದಲ್ಲಿ ದಿನಾಂಕ 11-10-2025 ಶನಿವಾರ ದಿವಸದಂದು ನೆಹರು ಗಾರ್ಡನ್ ಮೈದಾನದಲ್ಲಿ ಇರುವಂತಹ ಶ್ರೀ ಹಿಂದೂ ಮಹಾಗಣಪತಿಯ ವಿಸರ್ಜನಾ ಮೆರವಣಿಗೆಯನ್ನ ಕುರಿತು ಇಂದು ಪೊಲೀಸ್ ಇಲಾಖೆ ವತಿಯಿಂದ ಆಯೋಜನೆ ಮಾಡಲಾಗಿದ್ದ ಪಥ ಸಂಚಲನವನ್ನ ಐಪಿಎಸ್ ಅಧಿಕಾರಿಯವರು ಆಗಿರುವಂತಹ ಶ್ರೀಮತಿ ಯಶೋಧಾ ವಂಟಗೋಡಿ, ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಹಾವೇರಿ ಇವರ ನೇತೃತ್ವದಲ್ಲಿ ಪ್ರಮುಖ ಬೀದಿಯಲ್ಲಿ ಪಥ ಸಂಚಲನ ನಡೆಸಲಾಗಿತ್ತು ಮತ್ತು ಮಾಬು ಶವಾಲಿ ದರ್ಗಾ, ಆಸರಾ ದರ್ಗಾ ಮತ್ತು ವಿವಿಧ ದರ್ಗಾಗಳಿಗೆ ಬಿಗಿ ಬಂದೋಬಸ್ತ್ ಮಾಡಲಾಗಿತ್ತು. ನಂತರ ದಿನಾಂಕ 12-10-2025 ರವಿವಾರದಂದು ಉತ್ತರ ಕರ್ನಾಟಕದ ಅಧಿಪತಿಯಾದ ನೆಹರು ಗಾರ್ಡನ್ ಹಿಂದೂ ಮಹಾಗಣಪತಿ ಕರ್ನಾಟಕ ರಾಜ್ಯದ ಮೂಲೆ ಮೂಲೆ ಜಿಲ್ಲೆಗಳಿಂದ, ತಾಲೂಕಿನಿಂದ ಹಾಗೂ ಬಂಕಾಪುರ ಸುತ್ತಮುತ್ತಲಿನ ಗ್ರಾಮಗಳು, ಸಾರ್ವಜನಿಕರು ಹಾಗೂ ಭಕ್ತರು ವಿಸರ್ಜನೆಗೆ ನೆಹರು ಗಾರ್ಡನ್ ಮಹಾಗಣಪತಿಯ ವಿಸರ್ಜನಾ ಕಾರ್ಯಕ್ರಮಕ್ಕೆ ಭಾಗವಹಿಸಿದರು. ವಿಶೇಷ ಕಾರ್ಯಕ್ರಮಕ್ಕೆ ನೆಹರು ಗಾರ್ಡನ್ ಮಹಾ ಹಿಂದೂ ಗಣಪತಿ ಕಮಿಟಿಯವರು ಹಾಗೂ ಭಕ್ತ ಮಂಡಳಿಯವರು ಹಾಗೂ ಹಾವೇರಿ ಜಿಲ್ಲೆಯಿಂದ ಬಂದೋಬಸ್ತಿಗೆ ಒದಗಿಸಿದ ಅಧಿಕಾರಿ ಸಿಬ್ಬಂದಿ ಬಲ ಘಟಕ ಉಪವಿಭಾಗದ ಅಧಿಕಾರಿಗಳು ಆದ ಡಿಎಸ್ಪಿಗಳು 8 ಜನ, ಸಿಪಿಐ ಪಿಐ 32 ಜನ, ಪಿಎಸ್ಐ ಆರ್ಎಸ್ಐ 79 ಜನ, ಎಎಸ್ಐ 126 ಜನ, ಎಚ್ಸಿ ಪಿಸಿ 970 ಜನ, ವಿಡಿಯೋ ರಿಪೋರ್ಟರ್ಸ್ 30 ಜನ, 1 ಜನ, ಡಿಎಆರ್ 7 ಜನ ಅಧಿಕಾರಿಗಳು ಉಪಸ್ಥಿತರಿದ್ದರು ಮತ್ತು ಹಿಂದೂ ಮಹಾಸಭಾ ಗಣಪತಿಯ ವಿಸರ್ಜನೆಯ ಭವ್ಯ ಮೆರವಣಿಗೆಯಲ್ಲಿ ಡಿಜೆ ನೃತ್ಯಗಳೊಂದಿಗೆ ಪ್ರಮುಖ ಬೀದಿಯಲ್ಲಿ ಮೆರವಣಿಗೆ ಸಾಗಲಾಗಿತ್ತು ಹಾಗೂ ರಾಜಕಾರಣಿಗಳು ಆದ ಎಂಪಿಯವರು ಆದ ಬಸವರಾಜ ಎಸ್ ಬೊಮ್ಮಾಯಿ ಅವರು ಹಾಗೂ ಪ್ರಹ್ಲಾದ್ ಜೋಶಿ ಅವರು, ಯುವ ನಾಯಕರು ಆದ ಭರತ್ ಬಸವರಾಜ ಬೊಮ್ಮಾಯಿ ಅವರು, ಇನ್ನು ಹಲವಾರು ರಾಜಕೀಯ ನಾಯಕರುಗಳು ಈ ಸಾರ್ವಜನಿಕರು ಉಪಸ್ಥಿತರಿದ್ದರು. ಬಂಕಾಪುರದ ಮಹಾಜನತೆ ಎಲ್ಲ ಮತ್ತು ಸುತ್ತಮುತ್ತಲ ಗ್ರಾಮದಲ್ಲಿ ಸಚಿವರಾದ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಆಗಮಿಸ್ತಾ ಇದ್ದಾರೆ. ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತಿದ್ದಾರೆ. ಉದಾಹರಣೆಗೆ ಹುಬ್ಬಳ್ಳಿ ಧಾರವಾಡದಲ್ಲಿ ಯಾವುದೇ ಗೊಂದಲ ಇಲ್ಲದೆ ಅಲ್ಲಿ ಅಧಿಕಾರಿಗಳು ನಡೆಸ್ಕೊಟ್ಟಿರ್ತಾರೆ, ಡಿಸಿ ಅಲ್ಲಿ ಕಮಿಷನರ್ ನಡೆಸ್ಕೊಟ್ಟಿರ್ತಾರೆ. ಇಲ್ಲಿ ಅನ್ನೆಸೆಸರಿ ಸಂಬಂಧಿಸಿದಂಥ ಆದೇಶಗಳನ್ನು ಮಾಡಿ. ರವಿರಾಜ್ ಸಂಶಿಶಿಗಾವ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.